ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿನಿಗೆ ಶ್ರವಣ್ ಕೇಳ್ತಾ ಇರಬೇಕಾದ್ರೆ ನಿನಗೆ ಯಾರು ಇಷ್ಟ, ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಅಂತ ಇಲ್ಲಿ ಮನಸ್ವಿನಿನ ಕೇಳ್ತಾ ಇರ್ತಾನೆ. ಅವಾಗ ಇಲ್ಲ, ಹಾಗಾದರೆ ನಿನಗೆ ಎಂಥ ಹುಡುಗ ಬೇಕು ಹೇಳು ಅಂದಾಗ ನನಗೆ ಅಜಿತ್ ಅಂತ ಹೇಳಿದಾಗ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಹಾಗೆ ಮನಸ್ವಿನಿನ ನೋಡ್ತಾ ಇರ್ತಾರೆ. ಏನು ಕಂದ ನೀನು ಈ ಥರ ಹೇಳ್ತಿದ್ಯಾ ಅಂತ ಶ್ರವಣ್ ಗಾಬರಿಯಿಂದ ಕೇಳಬೇಕಾದ್ರೆ ಹಾಗೆ ಮನಸ್ವಿನಿ ಪ್ಲೇಟ್ನ ಚೇಂಜ್ ಮಾಡ್ತಾ ಇರ್ತಾಳೆ. ಆಗಲ್ಲಪ್ಪ, ಐ ಮೀನ್ ಅಂದರೆ ಅಜಿತ್ ಥರ ಇರಬೇಕು, ಆ ಥರ ಹುಡುಗ ಹೆಂಡ್ತಿನ ಎಷ್ಟು ಪ್ರೀತಿಸ್ತಾನಲ್ವಾ ಆ ಥರ ಹುಡುಗ ನನಗೆ ಬೇಕು. ಏಕೆಂದರೆ ಚಿಕ್ಕ ವಯಸ್ಸಿನಿಂದಲೂ ಸಹ ಪ್ರೀತಿಯನ್ನು ಕೊರತೆನೇ ನನಗೆ ಇದೆ, ಇನ್ಯಾವುದೂ ಕೊರತೆ ಇಲ್ಲ, ಅದಕ್ಕೋಸ್ಕರ ಆ ಥರ ಅಂದೆ ಅಂತ ಹೇಳ್ತಾ ಇರಬೇಕಾದ್ರೆ ಆ ಥರನ ಅಂತ ಈ ಕಡೆ ಮನೆಯವರೆಲ್ಲರೂ ಸಹ ಖುಷಿ ಪಡ್ತಾ ಇರ್ತಾರೆ. ಆಗ ಶ್ರವಣ್ ಬಂದ್ಬಿಟ್ಟು ಮನಸ್ವಿನಿ ಹತ್ರ ಆಯ್ತಪ್ಪ, ನಿನ್ನನ್ನು ಕಣ್ರೆಪ್ಪೆ ಆಗಿ ನೋಡ್ಕೊಳ್ಳೋ ಹುಡುಗನೇ ನಾನು ಹುಡುಕ್ತೀನಿ ಅಂತ ಅಂದಾಗ ಈ ಕಡೆ ಮನಸ್ವಿನಿ ಒಳೊಳಗೆ ನಗಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಖುಷಿ ಪಡ್ತಾ ಇರಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಶ್ರವಣ್ ಆದಷ್ಟು ಬೇಗ ಈ ಕೆಲಸ ಆಗಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಮನಸ್ವಿನಿ ಹೇಳ್ತಾಳೆ, ಬೇಡಪ್ಪ, ನನಗೆ ಕನ್ಯಾದಾನನ ಅಮ್ಮ ಮತ್ತು ನೀನು ಇಬ್ಬರೂ ಸಹ ನನಗೆ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳ್ತಾ ಇರ್ತಾಳೆ. ಆಗ ಶ್ರವಣ್ ಹೇಳ್ತಾ ಇರ್ತಾನೆ, ನಿಂದು ಎಂಥ ಮನಸ್ಸು ಮಗಳೇ, ಆಯಿತಾ, ಆದಷ್ಟು ಬೇಗ ಶಾರದಾ ಸಿಗ್ತಾಳೆ, ನಾವಿಬ್ಬರೂ ಸೇರಿ ನಿನಗೆ ಕನ್ಯಾದಾನ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇರ್ತಾನೆ. ಹ್ಞೂ ಅಪ್ಪ, ನನಗೆ ಮದುವೆ ಮೀರಿದ್ರೂ ಪರವಾಗಿಲ್ಲ, ನಿಮ್ಮ ಜೊತೆ ಅಮ್ಮನೂ ಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ಮನೆಯವರೆಲ್ಲರೂ ಸಹ ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಅಜಿತು ಹಾಲನ್ನ ತಗೊಂಡು ಭೂಮಿಗೆ ಹಾಲು ಮತ್ತು ಅರಿಶಿನ ಹಾಕೊಬರ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಹಾಲು ಕಾಸ್ತಾ ಇರ್ತಾನೆ. ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರ್ತಾನೆ. ಅಲ್ಲಿ ಸಂಗೀತ ಬಂದ್ಬಿಟ್ಟು, ಏನು ಮಗನೇ ನೀನು ಕೊತ್ತಿಮರಿ ಥರ ಓಡಾಡ್ತಾ ಇದೆಯಾ ಅಂದಾಗ, ಏನಂದಮ್ಮ ಅಂತ ಕೇಳ್ತಾ ಇರಬೇಕಾದ್ರೆ, ಅದೇ ಕಣು, ಬೆಕ್ಕು ಮರಿ ಥರ ಯಾಕೋ ನೀನು ಈ ಥರ ಓಡಾಡ್ತಾ ಇದೆಯಾ, ಅದು ಇಷ್ಟೊತ್ತಿನಲ್ಲಿ ಯಾಕೋ ನಿನಗೆ ಹೊಟ್ಟೆಸ್ತಿದೆಯೇನು, ಬಾರೋ ನಾನು ಈ ಕಡೆ ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಅಮ್ಮ ನನಗೆ ಹೊಟ್ಟೆಸ್ತಿಲ್ಲ, ಅದರಲ್ಲೂ ನೀನು ಅಡುಗೆ ಮಾಡಿದರೆ ಯಾವತ್ತಾದ್ರೂ ಸಹ ಅರೆ ಹೊಟ್ಟೆಯಲ್ಲಿ ನಾವು ಮಲಗಿದ್ವೇನಮ್ಮ, ನೀನು ನಡೆದಾಡೋ ಅನ್ನಪೂರ್ಣೇಶ್ವರಿ ಕಣಮ್ಮ ನಮ್ಮ ಮನೇಲಿ. ಹೌದು, ಅದನ್ನೇ ಸರಿ, ನೀನೇನು ಮಾಡ್ತಿದ್ದೆ ಇಲ್ಲಿಂದಾಗ, ಹಾಲು ಕಾಸ್ತಾ ಇದ್ದೆ ಅಂದಾಗ, ಏನು ನಿನಗ ಅಂದಾಗ, ಅಯ್ಯೋ ಇಲ್ಲಮ್ಮ, ನಿನ್ನ ಸೊಸೆಗೆ ತುಂಬ ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ ನೀನು ಚಿಕ್ಕ ವಯಸ್ಸಲ್ಲಿ ನನಗೆ ಅರ್ಶಿನದಾಲ್ ಮಾಡ್ಕೊಡ್ತಿದ್ದಲ್ಲ, ಅದನ್ನು ಮಾಡೋಣ ಅಂತ ಬಂದೆ ಅಂದಾಗ, ಅಯ್ಯೋ ನನ್ನ ಮಗ ತುಂಬ ಜಾಣ, ಹಾಗಾದರೆ ಮಾಡೋ ಅಂದಾಗ, ಮಾಡೋಕ್ಕೆ ಬರುತ್ತೇನೋ ನಿನಗೆ ಅಂದಾಗ, ಇಲ್ಲ ಅಮ್ಮ ನೀನು ಬರ್ತೀಯ ಅಂತ ಕಾಯ್ತಾ ಇದ್ದೆ ಕಣಮ್ಮ, ಹಾಲು ಕಾಸ್ತಾ ಇದ್ದೆ ಅಷ್ಟೇ, ಹೇಳ್ಕೊಡಮ್ಮ ಅಂತ ಅಂದಾಗ, ಸರಿ ಆಯಿತು ನಾನು ಹೇಳ್ಕೊಡ್ತೀನಿ ಅಂದಾಗ, ಬೇಡಮ್ಮ ಆಗಿ ನೀನು ಮಾಡು ಅಂತ ಅಂದಾಗ, ಏಯ್ ಮಗನೇ, ಆಯಿತಾ ನಾನು ಹೇಳ್ತೀನಿ, ನೀನು ಆ ಥರ ಮಾಡು, ಏಕೆಂದರೆ ನೆಕ್ಸ್ಟ್ ಮಾಡೋಕ್ಕೆ ಗೊತ್ತಾಗುತ್ತೆ, ಆಯಿತಾ ಬಾ ನಾನು ಹೇಳ್ಕೊಡ್ತೀನಿ ಅಂತ ಇಲ್ಲಿ ಸಂಗೀತ ಹಾಲನ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡಕ್ಕೆ ಹೋಗ್ತಾಳೆ. ಆವಾಗ ಅಜಿತ್ ಹೇಳ್ತಾ ಇರ್ತಾನೆ, ಅಮ್ಮ ಸ್ವಲ್ಪ ನಿಧಾನಕ್ಕೆ ಮಾತಾಡು, ಇಲ್ಲಾಂದರೆ ಮನೆಯವರೆಲ್ಲರೂ ಎದ್ದು ಬಂದುಬಿಡ್ತಾರೆ ಅಂದಾಗ, ಓಹೋ ಸರಿ ಅಲ್ವಾ, ಮಲಗಿದರೆ ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ತಗೊಳ್ಳೋ ಒಂದು ಗ್ಲಾಸ್ ತಗೊಳ್ಳೋ, ಅದರೊಳಗೆ ಭೂಮಿಗೆ ಎಷ್ಟು ಬೇಕಷ್ಟು ಶುಗರ್ ಹಾಕು ಅಂತ ಅನ್ಬೇಕಾದ್ರೆ, ಅಯ್ಯೋ ಅಮ್ಮ ಕಜಾಯನೇ ಅಷ್ಟು ತಿಂತಾಳೆ, ಊಟದ ಥರ ರೇಂಜಿ ತಿಂತಾಳೆ ಅಂದಮೇಲೆ ಇವಳಿಗೆ ಒಂದು ಡಬ್ಬ ಸಕ್ಕರೆ ಬೇಕಾಗುತ್ತೆ ಅಂದ್ಬಿಟ್ಟು ಸುರಿತಾ ಇರ್ತಾನೆ. ಅಲ್ಲ ಕಣು, ಹೆಂಡ್ತಿ ಕಷ್ಟನ ಇಷ್ಟನ ಈ ಥರನೇನು ನೀನು ಅರ್ಥ ಮಾಡ್ಕೊಳ್ಳೋದು, ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಆಯಿತಾ, ನನ್ನ ಸೊಸೆಗೆ ಎಷ್ಟು ಸ್ವೀಟ್ ಬೇಕು ಅನ್ನೋದು ನನಗೆ ಗೊತ್ತು ಆಯಿತಾ, 1 ಸ್ಪೂನ್ ಶುಗರ್ ಹಾಕು ಸಾಕು, ತಗೋ ಈ ಹಾಲಿಗೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕು, ಈ ಥರ ಮಿಕ್ಸ್ ಮಾಡು ನೋಡು, ಈ ಥರ ಹಾಕ್ಬಿಟ್ಟು ಕೊಡು ನೋಡು, ಹಾಲು ರೆಡಿ ಆಗಿದೆ ಅಂತ ಅಂದಾಗ, ಅಮ್ಮ ಎಷ್ಟು ಚೆನ್ನಾಗಿ ರೆಡಿ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ. ಇರೋ ಒಂದು ಮ್ಯಾಜಿಕ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಪೆಪ್ಪರ್ ಪೌಡರ್ನ ಹಾಕ್ಬಿಟ್ಟು, ನೋಡು ಇದನ್ನು ತಗೊಂಡೋಗು, ಭೂಮಿ ಕುಡಿದ್ರೆ ಆ ಸೀತೆ ಎಲ್ಲ ಮಂಗಮಾಯಿ ಥರ ಆಗುತ್ತೆ ಆಯಿತಾ, ಕೊಡೋಗು ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಬೇಡ ಕೊಡು, ನಾನು ನನ್ನ ಕೈಯಾರ ನನ್ನ ಸೊಸೆಗೆ ಕೊಡ್ತೀನಿ ಅಂತ ಹಾಲು ತಗೊಂಡು ಭೂಮಿ ರೂಮಿಗೆ ಹೋಗ್ತಾ ಇರಬೇಕಾದ್ರೆ, ಇನ್ನೆಲ್ಲಿ ನೆಲದ ಮೇಲೆ ಮಲಗಿರೋ ಭೂಮಿನ ನೋಡ್ತೈತೆ ಅಮ್ಮ ಅಂತ ಅನ್ಕೊಬಿಟ್ಟು, ಅಮ್ಮಮ್ಮ ಬೇಡ ಆಯಿತಾ, ಏನು ಗೊತ್ತಮ್ಮ, ನೀನು ಹೋಗೋದು, ನಿನ್ನ ಸೊಸೆ ಎದ್ದಾಳಿಸೋದು, ಅವಳಷ್ಟು ಮಾತಾಡೋದು, ನೀನು ಮಾತಾಡೋದು, ನಿದ್ದೆ ಎಲ್ಲ ಹಾಳಾಗುತ್ತೆ, ನಿಮ್ಮಿಬ್ಬರ ಮಧ್ಯೆ ನನ್ನ ನಿದ್ದೆನೂ ಹಾಳಾಗುತ್ತಮ್ಮ, ನಾನು ಡ್ಯೂಟಿಗೆ ಬೇರೆ ಹೋಗ್ಬೇಕಲ್ಲಮ್ಮ, ಸೊ ಅದಕ್ಕಾಗಿ ನೀನು ಬೆಳಗ್ಗೆ ನಿನ್ನ ಸೊಸೆ ಜೊತೆ ಮಾತಾಡಿ ಇವಾಗ ನಾನೇ ಹೋಗಿ ಹಾಲು ಕೊಡ್ತೀನಿ ಅಂದಾಗ, ಹೌದಲ್ವೇನೋ, ಅದು ಕರೆಕ್ಟ್ ಅಲ್ವೇನೋ, ಸರಿ ಆಯಿತು ಹೋಗೋ ನೀನು ಹಾಲು ಕೊಡು ಅಂತ ಕಳಿಸ್ತಾ ಇರಬೇಕಾದ್ರೆ, ಮತ್ತೆ ಅಜಿತ ನಿಂತ್ಕೊಳ್ಳೋ ಅಂತ ಅಂದ್ಬಿಟ್ಟು, ಕೊನೆವರೆಗೂ ಸಹ ನನ್ನ ಸೊಸೆನ ಹೀಗೆ ನೋಡ್ಕೋತಿ ಅಲ್ವೇನೋ ಅಂತ ಅಂದಾಗ, ಅಮ್ಮನ ಮಾತನ್ನ ಕೇಳಿ ಅಜಿತ್ತು ಒಂದು ಕ್ಷಣ ಬೇಜಾರು ಮಾಡ್ಕೋತಾನೆ. ನೋಡೋ ಅಜಿತ, ಕೊನೆ ಉಸಿರು ಇರೋವರೆಗೂ ಸಹ ನೀನು ನನ್ನ ಸೊಸೆನ ಹೀಗೆ ನೋಡ್ಕೋತೀಯ ಅಲ್ವೇನೋ ಅಂತ ಅಂದಾಗ, ತನ್ನ ಮನಸ್ಸಲ್ಲಿ ಅಜಿತ್ ಹೇಳ್ಕೊತಾ ಇರ್ತಾನೆ, ಅಮ್ಮ 1 ವರ್ಷದ ಕಾಂಟ್ರಾಕ್ಟ್ ಮದುವೆ ಮುಗಿಯೋವರೆಗೂ ಸಹ ನಾನು ಕಣ್ಣಿನ ರೆಪ್ಪೆಯಾಗಿ ಅವಳನ್ನ ನೋಡ್ಕೋತೀನಿ, ಆದರೆ 1 ವರ್ಷ ಆದಮೇಲೆ ಹೇಗಿರ್ತಾಳೋ ನನಗೆ ಗೊತ್ತಿಲ್ಲ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರಬೇಕಾದ್ರೆ, ಅಜಿತ ನನ್ನ ಮಾತನ್ನ ಕೇಳ್ತಿದ್ದೀಯೇನು ನೀನು, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋ, ನೀನು ಮೌನ ಇದು ಉತ್ತರ ಅಲ್ಲ ಕಣೋ ಅಂತ ಸಂಗೀತ ಕೇಳ್ತಾ ಇರ್ತಾಳೆ. ನೋಡಮ್ಮ, ನಿನ್ನ ಸೊಸೆ ನನ್ನ ಹೆಂಡತಿಯಾಗಿ ಇರೋವರೆಗೂ ಸಹ ನಾನು ಕಣ್ಣು ರೆಪ್ಪೆಯಾಗಿ ನೋಡ್ಕೋತೀನಿ ಅನ್ಬೇಕಾದ್ರೆ, ಇದೇನು ಈ ಥರ ಅಂತಿದ್ದೆ
ಮಾತಾಡ್ತಿದ್ದೀಯಾ, ಸುತ್ತಿ ಬೆಳೆಸಿ ಮಾತಾಡ್ತಿದ್ದೀಯ ನನಗೊಂದು ಅರ್ಥ ಆಗ್ತಿಲ್ಲ. ಆದರೆ ನನಗೆ ಗೊತ್ತು ನೀನು ತುಂಬ ಪ್ರೀತಿ ಮಾಡ್ತಿದ್ದೀಯ ಭೂಮಿ ಅಂತ ನನಗೆ ಗೊತ್ತು. ಅದರಲ್ಲೂ ಸೀತಾರಾಮ ಕಲ್ಯಾಣೋತ್ಸವ ದಿನ ಮದುವೆ ಆದವರು 7 ಜನ್ಮದಲ್ಲೂ ಸಹ ಗಂಡ ಹೆಂಡತಿ ಆಗಿರ್ತಾರೆ. ಅಲ್ದಲ್ಲೇ ನೀವು ಇಬ್ಬರು ಪ್ರೀತಿಸಿ ಅಲ್ವೇನೋ ಮದುವೆ ಆಗಿರೋದು, ಜೊತೆಗೆ ಅಂದ್ಕೊಂಡು ಬೇರೆ ಇರ್ತೀರಲ್ವ, ಯಾವತ್ತೂ ದೂರ ಆಗಲ್ಲ, ಅದು ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಶಾಕಾಗಿ ಹಾಗೆ ಅಮ್ಮನ ನೋಡ್ತಾ ಇರ್ತಾನೆ. ಹಾಗೆ ಒಳ್ಳೊಳಗೆ ತುಸುನಾಗೆ ನಗ್ತಾ ಇರಬೇಕಾದ್ರೆ, ಸರಿ ಕಣೋ, ಆಯಿತು ಆಯಿತಾ, ನಿನ್ನ ಹೆಂಡ್ತಿಗೆ ಹಾಲು ಕೊಡು, ಅಲ್ಲ ನನ್ನ ಪ್ರೀತಿಯ ಮುದ್ದು ಸೊಸೆಗೆ ಹೋಗಿ ಹಾಲು ಕೊಡು, ಮತ್ತೆ ಏನಾದರೂ ಬೇಕು ಅಂದರೆ ನನ್ನೇ ಎಬ್ರಿಸು, ಆಯಿತಾ, ಹೋಗು ಹಾಲು ಕೊಡು ಅಂತ ಇಲ್ಲಿ ಅಜಿತ್ನ ಹಾಲು ಕೊಟ್ಟು ಭೂಮಿ ಹತ್ರ ಕಳಿಸ್ತಾ ಇರ್ತಾರೆ. ಆಮೇಲೆ ಮತ್ತೆ ಅಜಿತ್ ಹೋದ್ಮೇಲೆ ಸಂಗೀತ ದೇವ್ರ ಹತ್ರ ಕೇಳ್ತಾ ಇರ್ತಾರೆ, ಅಪ್ಪ ದೇವ್ರೆ, ನನ್ನ ಮಗ ಸೊಸೆನೇ ಹೀಗೆ ಇಡಪ್ಪ, ಯಾವಾಗಲೂ ಖುಷಿಯಾಗಿಡು, ಅವ್ರ ದೃಷ್ಟಿ ಯಾವುದೇ ರೀತಿ ಯಾರ ಕೆಟ್ಟ ಕಣ್ಣು ಸಹ ಅವ್ರ ಮೇಲೆ ಬೀಳ್ದಲೇ ಇರಲಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಭೂಮಿ ರೂಮಲ್ಲಿ ಅಕ್ಷಿ ಅಂತ ಇರ್ತಾಳೆ. ಅವಾಗ ಅಜಿತ್ ಅರ್ಶನದಲ್ಲ ತೊಗೊಬಂದ್ಬಿಟ್ಟು, ಅಲ್ಲ ಮಲ್ಕೊ ಅಂತ ಅಂದರೆ ಏನಕ್ಕೆ ಈ ಥರ ಕೂತಿದ್ಯಾ ಅಂತ ಅಂದಾಗ, ಇಲ್ಲ ನಾನು ನಿಂತ್ಕೋತೀನಿ, ಏನು ಮಾಡ್ತೀರಿ ಇವಾಗ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ, ಒಂದು ಕೆಲಸ ಮಾಡಿ ಎಗ್ರಾಡು ಮನೆ ತುಂಬ ಅಂದಾಗ, ನಾನು ಅದನ್ನು ಬೇಕಾದರೂ ಮಾಡ್ತೀನಿ, ನಿಮಗೇನು ಕಷ್ಟ ಅಂತ ಹೇಳ್ತಾ ಇರ್ತಾಳೆ. ನೋಡಿ ಇವಾಗ ಕಷ್ಟಪಟ್ಟು ನಾನು ಹಾಲು ತೊಗೊಬಂದಿದ್ದೀನಿ ಆಯಿತಾ, ಇವಾಗ ಕುಡಿ ಅಂತ ಕೊಟ್ಟಾಗ, ಸರಿ ಆಯಿತು ಬಿಡಿ ಕುಡಿತೀನಿ ಅಂತ ಕುಡಿತಾ ಇರ್ತಾಳೆ. ಬೇಗ ಬೇಗ ಕುಡಿ, ಈ ಕುಡಿದ್ರೆ ಶೀತ ಏನೂ ಇರಲ್ಲ ಆಯಿತಾ, ಎಲ್ಲ ಮಂಗಮಯ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ನೋಡಿ ಸಾಯಿಬ್ರೆ, ನನಗೆ ಇಷ್ಟೊಂದು ಥರ ಅಲ್ಲ ಒಂದೇ ಸಲ ಕುಡಿಯೋಕ್ಕಾಗಲ್ಲ ಅಂತ ಅಂದಾಗ, ಹೆಂಗಾರು ಮಾಡ್ಕೊಂಡು ನಿನ್ನಿಷ್ಟ, ಒಂದ್ಸಲನಾರು ಕುಡಿ ಅಥವಾ ಇಟ್ಕೊಂಡಾದರೂ ಕುಡಿ, ಒಟ್ಟಾರೆ ಕುಡಿಬೇಕು, ಇಲ್ಲ ಅಂತಂದರೆ ಆಪ್ರೇಷನ್ ಅಪ್ಸರಿಗೆ ಗೊತ್ತಲ್ಲ ಅಂದಿದ್ದಾಗ ಹಳೆ ದಿನ ನೆನಪಿಸ್ಕೊಂಡು, ಬಿಡ ಬಿಡ ನನಗೆ ಪೂರ್ತಿ ಹಾಲು ಕುಡಿತೀನಪ್ಪ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಕುಡಿದ್ಬಿಟ್ಟು ಮಲ್ಕೊ ಅಂದ್ಬಿಟ್ಟು ನೆಲದ ಮೇಲೆ ಮಲ್ಕೊಳ್ಳೋಕ್ಕೆ ಅಂತ ಅಜಿತ್ ಹೋಗ್ತಾ ಇರಬೇಕಾದ್ರೆ, ಸಾಯಬ್ರೆ ಇನ್ನೊಂದು ವಿಷಯ ಅಂತಾಳೆ. ಏನು ಅದೇಳು ಅಂತ ಅನ್ಬೇಕಾದ್ರೆ, ನೋಡಿ ನಾನು ಏನಾದರೂ ತಿನ್ನಬೇಕಾದ್ರೆ ಕುಡಿಬೇಕಾದ್ರೆ ನೀವು ನನ್ನನ್ನು ಗುರಾಯಿಸ್ಕೊಂಡು ನೋಡಬೇಡಿ, ನನಗೆ ತುಂಬ ದೃಷ್ಟಿ ಆಗುತ್ತೆ ಅಂದಾಗ, ಏನು ದೃಷ್ಟಿ ಆಗುತ್ತಾ ನಿನಗೆ, ಅಯ್ಯೋ ನೀನು ಹುಚ್ಚನೋ ನಾನು ಹುಚ್ಚನೋ ಅಥವಾ ಜಗತ್ತೇ ಹುಚ್ಚೋ ನನಗಂತೂ ಗೊತ್ತಿಲ್ಲಪ್ಪ ಅಂತ ಗೊಣಗೊಡ್ತಾ ಇರ್ತಾನೆ. ಈ ಕಡೆ ಅಜಿತ್ ನೆಲದ ಮೇಲೆ ತನ್ನ ಪಾಡಿಗೆ ತಾನು ಮಲಗಿರ್ತಾನೆ. ಅವಾಗ ಭೂಮಿ ಹಾಲು ಇಟ್ಕೊಂಡು, ಅಲ್ಲ ನನಗೆ ಇಲಿಂತ ಹಾಲು ತಂದು ಕೊಟ್ಟರು ಅಥವಾ ಭೂಮಿಂತ ಹಾಲು ತಂದು ಕೊಟ್ಟರು ಅಥವಾ ನನ್ನ ಮೇಲೆ ಪ್ರೀತಿ ಏನಾರ ಜಾಸ್ತಿಯಾಗಿ ಇವರು ಹಾಲು ತಂದು ಕೊಟ್ಟರು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಮೆಂಟಲ್ ಏನು ಗೊಣಗೋಣ ಅಂತಿದೆಯಾ, ಒಂದು ಕಡೆ ಎ ಸಿ ಆಫ್ ಮಾಡಿ, ನನಗೆ ತುಂಬ ಶೆಕೆ ಆಗ್ತಿದೆ, ಇನ್ನೊಂದು ಕಡೆ ನಿನ್ನ ಕ್ವಾಟ್ಲೆ ಬೇರೆ ಆಯಿತಾ, ಸುಮ್ಮನೆ ಬಿತ್ಕೊ ಅಂತ ಬೈದಾಗ, ಸರಿ ಆಯಿತು ಬಿಡಿ ಮಲ್ಕೋತೀನಿ ಅಂತ ಭೂಮಿ ಎದ್ದೋಗ್ತಾ ಇರ್ತಾಳೆ. ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ಅಪ್ಪ ಶೀಲವಂತೆ ಸಾಹೇಬ್ರೆ, ನೀವು ಬಿತ್ಕೊಳ್ಳಿ ನಾನು ಬಿತ್ಕೋತೀನಿ ಅಂತ ಅಂದಾಗ, ಸರಿ ಸರಿ ನಾನು ಅರ್ಧ ಗಂಟೆಗೆ ಒಂದ್ಸಲ ಒಂದೊಂದು ಸಿಪ್ ಕುಡಿದು ನಾನು ಅದನ್ನು ಖಾಲಿ ಮಾಡ್ತೀನಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಅದೇನಾದರೂ ಬೆಳಗ್ಗೆ ಹೊತ್ತು ಖಾಲಿ ಆಗಿರಲಿಲ್ಲ ಅಂತ ಅನ್ಕೋ, ಒಂದು ಪೈಪ್ ತಗೋಬಿಟ್ಟು ಅದ್ರೊಳಗೆ ಹಾಕಿ ನಿನಗೆ ಕುಡಿಸ್ಬಿಡ್ತೀನಿ ಅಂದಾಗ, ಅಂಥ ರಿಸ್ಕ್ನ ನೀವು ತೊಗೋಬೇಡಿ ಆಯಿತಾ, ನಾನು ಖಾಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಲ್ಕೋತಾಳೆ. ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಒಬ್ರೊಬ್ರು ಮುಖ ನೋಡಿಕೊಂಡು ಹಾಗೆ ಮಲ್ಕೊಬಿಡ್ತಾರೆ. ಇನ್ನೊಂದು ಕಡೆ ಅಪೇಕ್ಷಾ ಮನಸ್ವಿನಿನ ಕರ್ಕೊಬಂದು ಹಾಲಲ್ಲಿ ಮಾತಾಡ್ತಾ ಇರ್ತಾಳೆ. ನೋಡು ಮನಸ್ವಿನಿ, ನೀನು ತುಂಬ ಒಳ್ಳೆಯವಳು ಆಯಿತಾ, ಇದು ಮದುವೆ ಆಗೋಕ್ಕೆ ರೈಟ್ ಟೈಮು, ಅಂಥದ್ರಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ದಿನ ನೀನು ಅಜಿತ್ ಭೂಮಿ ಮದುವೆ ಆಗಲಿ ಅಂತ ಹೇಳಿದೆ, ನಿಂದು ಎಷ್ಟು ಒಳ್ಳೆ ಮನಸ್ಸು ಆಯಿತಾ, ಆದರೆ ಮನೆಯವರೆಲ್ಲರೂ ಸಹ ಒಪ್ಪಿ ನಿನ್ನನ್ನು ಮದುವೆ ಮಾಡ್ತಾರೆ ಅಂದರೆ ಅಮ್ಮ ಸಿಗೋವರೆಗೂ ನಾನು ಆಗೋದು ಬೇಡ ಅಂತ ಹೇಳ್ತಾ ಇದ್ದೀಯ, ನಿಂದು ಎಷ್ಟು ಒಳ್ಳೆ ಮನಸ್ಸು ಆಯಿತಾ, ಆದರೆ ಈ ಮನೆಗೆ ಮತ್ತು ನಮ್ಮ ಅಜಿತ್ಗೆ ತಕ್ಕ ಸೊಸೆ ಭೂಮಿ ಅಲ್ಲ, ಸೊ ಹಾಗಾಗಿ ನಾವು ಅವಳನ್ನ ಏನಾದರೂ ಮಾಡಿ ಈ ಮನೆಯಿಂದ ಹೊರಗಡೆ ಹಾಕಲೇಬೇಕು ಅಂತ ಹೇಳ್ತಾ ಇರಬೇಕಾದ್ರೆ, ಆ ಮಾತನ್ನ ಕೇಳಿಕೊಂಡು ಮನಸ್ವಿನಿ ಇಲ್ಲಿ ಬೇಕು ಬೇಕು ಅಂತಲೇ ಶಾಕಾಗಿ ಈ ಥರ ಅಪೇಕ್ಷೆನ ನೋಡ್ತಾ ಇರ್ತಾಳೆ. ಮತ್ತೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ, ನೋಡು ಅಜ್ಜಿ ಸಹಾಯ ಮಾಡ್ತಾರೆ ಅಂದ್ಕೊಂಡ್ರೆ ಅಜ್ಜಿ ನಂಬಕ್ಕೆ ಆಗಲ್ಲ ಆಯಿತಾ, ಊಟ ಕಾಣಿಲ್ಲ ಅಂತ ಮೊಮ್ಮಗ ಕರೆದ ತಕ್ಷಣ ಊಟಕ್ಕೆ ಹೋಗ್ಬಿಡ್ತಾರೆ. ಈ ಕಡೆ ಅಂಜು ಇದ್ಲು, ಅವಳು ಇಲ್ಲ, ಈಗ ನೀನಾದರೂ ನನಗೆ ಹೆಲ್ಪ್ ಮಾಡ್ತೀಯ, ನನಗೊಬ್ಬರು ಸಹಾಯ ಬೇಕು, ಈ ಭೂಮಿನ ಮನೆಯಿಂದ ಹೊರಗಡೆ ಹಾಕೋಣ ಅಂದಾಗ, ಬೇಕು ಬೇಕು ಅಂತಲೇ ಮನಸ್ವಿನಿ, ಅಯ್ಯೋ ಪಾಪ ಅವಳು ಭೂಮಿ ಅಲ್ವಾ ಅಂದಾಗ, ಅವಳು ನಿನ್ನ ಪಾಪ ಅಂತೀಯಲ್ಲ, ಪಾಪ ಅಂದರೆ ನಮಗೆ ಅದು ಪಾಪ ಸುತ್ತುತ್ತೆ ಅಂತ ಅಪೇಕ್ಷಾ ಹೇಳ್ತಾ ಇರ್ತಾಳೆ. ಮತ್ತೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ, ಆಯಿತಾ ಈ ಮನೆಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ, ನೀನು ನನಗೆ ಹೆಲ್ಪ್ ಮಾಡಿ ಭೂಮಿನ ಮನೆಯಿಂದ ಆಚೆ ಕಳಿಸಿದ್ರೆ ಒಂದಲ್ಲ ಒಂದು ದಿನ ನಿನಗೂ ಸಹ ಅರ್ಥ ಆಗುತ್ತೆ ಅಂತ ಅಂದಾಗ, ಆಗ ಮನಸ್ವಿನಿ ಎದ್ದು ಹೇಳ್ತಾ ಇರ್ತಾಳೆ, ಪರ್ಸ್ನಲಿ ನನಗೆ ಇಷ್ಟ ಇಲ್ಲ ಆಯಿತಾ, ಆದರೆ ಮನೆಯವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾನು ಇಷ್ಟ ಇಲ್ದಿದ್ರು ಒಪ್ಕೋತೀನಿ ಅಂತ ಅಂದಾಗ, ಇಲ್ಲಿ ಫುಲ್ ಖುಷಿ ಆಗಿಬಿಟ್ಟು ಅಪೇಕ್ಷಾ, ಸದ್ಯ ನೀನಾದರೂ ಒಪ್ಕೊಂಡಲ್ಲ ಆಯಿತಾ, ಏನಾದರೂ ನಾನು ಅವಳನ್ನ ಮನೆಯಿಂದ ಆಚೆ ಹಾಕೋಕ್ಕೆ ಐಡಿಯಾ ನಾನು ಮಾಡ್ತೀನಿ ಬೇಕಾದರೆ ತನ್ನ ಮನಸ್ಸಲ್ಲಿ ಮನಸ್ವಿನಿ ಹೇಳ್ಕೊತಾ ಇರ್ತಾಳೆ. ಈ ಗೂಬೆ ಮಾಡಿದ ಐಡಿಯಾ ಯಾವತ್ತೂ ಸಹ ವರ್ಕೌಟ್ ಆಗಿಲ್ಲ, ಇನ್ನೇನಾದರೂ ಆದರೆ ಪ್ರಾಬ್ಲಮ್ ಆಗುತ್ತೆ, ನಾನು ಸಿಕ್ಕಾಕೊಬಿಡ್ತೀನಿ ಅಂತ, ಬೇಡ ಬೇಡ ಇವಾಗ ನೀನು ಏನು ಐಡಿಯಾ ಮಾಡಬೇಡ ಆಯಿತಾ, ಯಾಕಂದರೆ ನನ್ನ ಫೋಕಸ್ ಎಲ್ಲ ರಾಮ್ ಅವನ ಬಿಸ್ನೆಸ್ಸಿಗೆ ನಾನು ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು, ಅವ್ರ ಜೊತೆ ನಾನು ಮಾತಾಡಬೇಕು, ಅದ್ರ ಕಡೆ ನಾನು ಫೋಕಸ್ ಮಾಡ್ತಾಯಿದ್ದೀನಿ, ಇವಾಗ ಟೈಮ್ ಇಲ್ಲ ಆಯಿತಾ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಇನ್ನು ಸ್ವಲ್ಪ ದಿನ ಕಳೀಲಿ, ಆಮೇಲೆ ಇದಕ್ಕೊಂದು ಐಡಿಯಾ ಹುಡ್ಕೋಣ ಅಂದಾಗ, ಸರಿ ಆಯಿತು ಬಿಡು, ನೀನು ಹೇಗೆ ಹೇಳ್ತೀಯ ಹಾಗೆ ಆಯಿತಾ, ಬಟ್ ಒಟ್ಟಾರೆ ನಿಮ್ಮ ಭೂಮಿ
ಭೂಮಿನ ಮನೆಯಿಂದ ಆಚೆ ಕಳ್ಸೋಕ್ಕೆ ನೀನು ನನಗೆ ಹೆಲ್ಪ್ ಮಾಡ್ತಿದ್ದೆಯಲ್ಲ ಅಷ್ಟೇ ಸಾಕು ಅಂತ ಅಪೇಕ್ಷೆ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮತ್ತೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ, ಈ ಭೂಮಿನ ಮನೆಯಿಂದ ಆಚೆ ಹಾಕಿದಷ್ಟು ನನಗೆ ತುಂಬ ಖುಷಿ ಆಗ್ತಿದೆ ಮನಸ್ವಿನಿ ಅಂತ ಹೇಳ್ತಾ ಇರಬೇಕಾದ್ರೆ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ಆದಷ್ಟು ಬೇಗ ಭೂಮಿನೂ ಮನೆಯಿಂದ ಆಚೆ ಹಾಕ್ತೀನಿ, ಹಾಗೆ ನಿನ್ನೂ ಸಹ ಆಚೆ ಹಾಕ್ಬಿಟ್ಟು ಕೇರ್ ಆಫ್ ಫುಟ್ಪಾತ್ ಮಾಡ್ತೀನಿ, ಅದೇ ನನ್ನ ಗುರಿ, ಮನಸ್ವಿನಿ ಗುರಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಬೆಳಗಾದಾಗ ಭೂಮಿ ಈಚೆ ರಂಗೋಲಿ ಹಾಕ್ತಾ ಇರಬೇಕಾದ್ರೆ ಆ ಕಡೆಯಿಂದ ಗಾಡಿನ ಡ್ರೈವ್ ಮಾಡ್ಕೊಬಿಟ್ಟು ಕಾರ್ ಡ್ರೈವ್ ಮಾಡಿಕೊಂಡು ಈ ಕಡೆ ಫಾಸ್ಟಾಗಿ ಬೇಕು ಗುದ್ದಿಸ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಈ ಕಡೆ ಅಶ್ವಿನಿ ಕಾರ್ ಉಟ್ಕೊಂಡು ಬರ್ತಾ ಇರ್ತಾಳೆ. ಅದನ್ನು ನೋಡಿ ಎದ್ರುಕೊಂಡು ರಂಗೋಲಿಯಲ್ಲೂ ಚೆಲ್ಬಿಡ್ತಾಳೆ. ಆಗ ಮನಸ್ವಿನಿ ಹೇಳ್ತಾ ಇರ್ತಾಳೆ, ಸಾರಿ ಭೂಮಿ ಆಯಿತಾ, ನಿನ್ನ ಮೇಲೆ ಗುದ್ಸೋಣ ಅಂತ ನಾನೇನು ಬರಲಿಲ್ಲ, ಮಿಸ್ ಆಗಿ ಬಂದೆ ಆಯಿತಾ, ನನಗೆ ಡ್ರೈವಿಂಗ್ ಸ್ಕಿಲ್ ತುಂಬ ಚೆನ್ನಾಗಿದೆ, ಏನೋ ಬೈ ಮಿಸ್ಟೇಕ್ ಆಯಿತು, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಸಹ ಏನಾಯಿತು ಅಂತ ಹೊರಗಡೆ ಬರ್ತಾರೆ. ಈ ಕಡೆ ಅಜಿತ್ ಮತ್ತು ಸತ್ಯಣ್ಣನೂ ಸಹ ನೋಡ್ತಾ ಇರ್ತಾರೆ. ಅಲ್ಲಿಗೆ ರಮಣ್ ಸಹ ಬಂದ್ಬಿಟ್ಟು ಏನು ಮನಸ್ವಿನಿ ವರ್ಕೌಟ್ ಮುಗಿಸ್ಕೊ ಬಂದ ಅಂದಾಗ, ಹೌದು ಮಾವ ಮುಗಿಸ್ಕೊ ಬಂದೆ ಅಂದಾಗ ಅಷ್ಟೊತ್ತಿಗೆ ಶ್ರವಣ್ ಬಂದ್ಬಿಟ್ಟು, ಕಂಗ್ರಾಟ್ಸ್ ರಮಣ್, ಏನು ಗೊತ್ತಾ, ಆ ರಾಣನ್ನ ಬ್ಯಾಕ್ಗ್ರೌಂಡ್ ಎಲ್ಲ ನಾನು ಚೆಕ್ ಮಾಡಿದ್ದೀನಿ, ಏನು ತೊಂದರೆ ಇಲ್ಲ, ನೀನು ಇನ್ವೆಸ್ಟ್ ಮಾಡಿಸ್ಕೋಬೋದು ಆಯಿತಾ, ಅವನು ತುಂಬ ಒಳ್ಳೆ ಮನುಷ್ಯ, ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾನೆ, ಹಾಗೆ ತುಂಬ ಆಶ್ರಮಗಳಿಗೆ ಡೊನೇಟ್ ಮಾಡಿದ್ದಾನೆ, ಎಲ್ಲರಿಗೂ ಹೆಲ್ಪ್ ಮಾಡೋ ನೇಚರ್ ಇದೆ ಅಂತ ಹೇಳ್ತಾ ಇರ್ತಾನೆ. ಆಗ ರಾಮ್ ಹೇಳ್ತಾ ಇರ್ತಾನೆ, ಒಳ್ಳೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾ ಆಯಿತಾ, ನೀನು ಹೇಳಿದ ಮೇಲೆ ಮುಗೀತು ಶ್ರವಣ್ ಅನ್ಬೇಕಾದ್ರೆ ಈ ಕಡೆ ಸಂಗೀತ ನನಗೂ ತುಂಬ ಖುಷಿ ಆಗ್ತಿದೆ, ನೆಮ್ಮದಿ ಆಗ್ತಾ ಇದೆ ಆಯಿತಾ, ಒಂದು ಕಡೆ ಖುಷಿನೂ ಆಗ್ತಿದೆ, ಒಂದು ಕಡೆ ಬೇಜಾರಾಗ್ತಿದೆ, ಇಷ್ಟು ವರ್ಷ ರಾಮ್ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು, ಇವಾಗ ಪ್ರತಿಫಲನ ದೇವರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ನನ್ನ ತಮ್ಮ ರಮಣ್ ಸಹ ಒಳ್ಳೆ ಪ್ರತಿಫಲ ಸಿಗೋದು, ಆದರೆ ಅವನು ಕೆಟ್ಟ ಕೆಲಸ ಹಿಡ್ದ, ಯಾಕೆ ಈ ಥರ ಮಾಡಿದ್ನೋ ಗೊತ್ತಿಲ್ಲ, ಇಲ್ಲಾಂದರೆ ಅವನು ಜೀವಂತವಾಗಿ ಉಳಿತಿದ್ದ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದೇವಿ ಅನ್ನೋ ಕಡೆ ನೋಡ್ಬಿಟ್ಟು, ಬೇಜಾರು ಮಾಡ್ಕೋಬೇಡ ಆಯಿತಾ ಅಂದಾಗ, ಈಗ ಯಾಕೆ ಆ ಮಾತೆಲ್ಲ ಆಯಿತಾ ಬಿಟ್ಟಾಕು, ಇವಾಗ ರಾಮಣ್ಣಿಗೆ ಹೇಗಿದ್ದರೂ ಸಹ ಒಳ್ಳೆ ಇನ್ವೆಸ್ಟರ್ ಸಿಕ್ಕಿದಾರಲ್ಲ, ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ರಮಣ್ ಹೇಳ್ತಾ ಇರ್ತಾನೆ, ಇಂಥದಕ್ಕೆಲ್ಲ ಸಾಲಿಡ್ ಇನ್ವೆಸ್ಟರ್ ಸಿಕ್ಕಿರೋದಕ್ಕೆ ಕಾರಣ ನನ್ನ ಸೊಸೆ ಆಯಿತಾ, ನನ್ನ ಮನಸ್ವಿನಿ, ಇವಳಿಂದಲೇ ಅದೆಲ್ಲ ಆಗಿದ್ದು, ಇವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಮನೆಯವರೆಲ್ಲರೂ ಸಹ ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಸಹ ನೋಡ್ತಾ ಇರ್ತಾರೆ. ಅವಾಗ ಅಜಿತ್ ಹೇಳ್ತಾ ಇರ್ತಾನೆ, ಅಲ್ಲ ಇನ್ನೂ 25 ವರ್ಷ ತುಂಬಿಲ್ಲ, ಇವಳಿಗೆ ಇಷ್ಟು ಕೋಟಿ ಕೋಟಿ ಕೊಡೋ ಫ್ರೆಂಡ್ಸು ಇನ್ಯಾರಿದ್ದಾರೆ, ಇವಳದು ಏನಿದೆ ಬುಡನ ನಾನು ಹುಡುಕ್ಲೇಬೇಕು ಸತ್ಯಣ್ಣ, ಒಂದಲ್ಲ ಒಂದು ದಿನ ಇವಳು ಏನು ಅಂತ ನಾನು ಹೊರಗಡೆ ತೆಗಿತೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.